ತಿಳಿದಂಗೆ ಹೊಸದಾಗಿ ಯಾವ್ದಾದ್ರು ಬಿಡುಗಡೆ ಆದ್ರೆ ಯಾವ್ದಾರ 1 ಅಥವಾ 2 ಬೆಂಗಳೂರಿನಲ್ಲಿ ಟಾಕೀಸ್ನಲ್ಲಿ ಬರೀ ಮಾರ್ನಿಂಗ್ ಶೋ ಮಾತ್ರ ಹೋಗೋದು ಅಷ್ಟೇ. ಮಿಕ್ಕಿದೆಲ್ಲಾನು ತಮಿಳು ತೆಲುಗು ಅದು ಇದು. ಕನ್ನಡದವರೇ ತಮಿಳು ತೆಲುಗು ಹಿಂದಿ ನೋಡ್ತಾ ಇದ್ರೆ ನಮ್ಮವ್ರು ನೋಡ್ತಾ ಇದ್ದಿದ್ದೆ. ಹಿಂದಿ ಅರ್ಥ ಆಗ್ತಾ ಇರ್ಲಿಲ್ಲ, ಹೆಂಗ್ ನೋಡೋದು? ಹಿಂದಿ ಚೆನ್ನಾಗಿ ಅರ್ಥ ಆಗೋದು ನಮ್ಮವ್ರಿಗೆ, ಹೆಂಗೆ? ತೆಲುಗು ಅರ್ಥ ಆಗೋದು, ತಮಿಳು ಅರ್ಥ. ಸಿನಿಮಾಗಳು ನೋಡ್ತಾ ಇದ್ರು, ಸಿನಿಮಾ ನೋಡಿ ಸಿನಿಮಾ ನೋಡ್ತಾ ಇದ್ರು. ಮುಖ್ಯವಾಗಿ ನಮ್ಮವರು ಕನ್ನಡಕ್ಕಿಂತ ಬೇರೆ ಭಾಷೆ ಚೆನ್ನಾಗಿ ಕಲಿತಾ ಇದ್ರು ಅವಾಗ್ಲೇನೆ. ಮೊದಲಿನಿಂದ ನಮ್ಮ ಜನರ ಬುದ್ಧಿನೇ ಹಾಗೆ. ಸರ್ ನಮಸ್ಕಾರ, ಮತ್ತೆ ಈ ಎಪಿಸೋಡ್ಗೆ ಸ್ವಾಗತ ನಿಮಗೆ. ನೀವು ನಮ್ಮ ಜೊತೆಲೇ ಇರೋ ನೀವೇನು ಹೊಸ ಅತಿಥಿ ಏನಲ್ಲ, ನಾವೆಲ್ಲ ಒಡನಾಟ ಮಾಡ್ಕೊಂಡೆ ಹೋರಾಟ ಮಾಡ್ತಾ ಇರೋದು. ಈಗ ಮುಖ್ಯವಾದ ಸರ್ ಏನಂದ್ರೆ, ಇವಾಗ ರಾಜ್ಕುಮಾರ್ ಅವರ ವಿಚಾರಗಳು ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತು, ನಾವು ಯಾವಾಗಲೂ ಹೋರಾಟದಲ್ಲಿ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಆದರೆ ಸಾಕಷ್ಟು ನಿಜಾಂಶಗಳು ಜನಗಳಿಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ನಾವು ಅನ್ಕೊಂತಾನೆ ಇದ್ವಿ. ಅದಕ್ಕೊಂದು ಸದಾವಕಾಶ ಅನ್ಕೊಂತೀನಿ. ರಾಜ್ಕುಮಾರ್ ಅವರ ವಿಚಾರಗಳು ಹಲವು ಮಜಲುಗಳಿದಾವೆ. ಅದ್ರ ಬಗ್ಗೆ ನೀವು ಒಂದೊಂದಾಗಿ ಬಿಡಿಸಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಮೊದಲನೇದಾಗಿ ಸರ್, ನಾವು ಮಾತಾಡ್ಕೊಂಡಂಗೆ ಇದು ಮುಂಚೆ ಚಿತ್ರರಂಗ ಮದ್ರಾಸ್ನಲ್ಲಿರುತ್ತೆ, ಅದು ನಿಧಾನಕ್ಕೆ ಇಲ್ಲಿಗೆ ಬೆಂಗಳೂರಿಗೆ ಬರೋದು ಕರ್ನಾಟಕಕ್ಕೆ ಬೆಂಗಳೂರು ಬರುತ್ತೆ. ಆ ಒಂದು ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ತುಂಬ ಚಾಲೆಂಜಿಂಗು, ಯಾರೂ ಧೈರ್ಯ ಮಾಡ್ತಾ ಇರಲ್ಲ. ಆಗ ರಾಜ್ಕುಮಾರ್ ಅವರ ಒಂದು ಇರುವಿಕೆ, ಅವರ ಒಂದು ಇಂಡಸ್ಟ್ರಿನಲ್ಲಿ ಇರುವಿಕೆ, ಅವರ ಒಂದು ಇಂದ ಹೇಗೆ ಇಂಡಸ್ಟ್ರಿ ಇಲ್ಲಿ ತಳಪಾಯ ಹೆಚ್ಚು ಗಟ್ಟಿ ಆಗ್ತಾ ಹೋಗ್ತಾನೋ ಅನ್ನೋದ್ರ ಬಗ್ಗೆ ನೀವೊಂದು ಇನಿಷಿಯಲ್ ಇನ್ಫಾರ್ಮೇಶನ್ ಕೊಡ್ಬೋದು ಸರ್? ಖಂಡಿತ. ಯಾಕಂದರೆ ಮುಖ್ಯವಾಗಿ ನನ್ನನ್ನು ಕರೆಸಿದ್ದಕ್ಕೆ ಎಲ್ರಿಗೂ ನನ್ನಿಗಳನ್ನು ಹೇಳುತ್ತೇನೆ. ಮುಖ್ಯವಾಗಿ ಏನು ಅಂದರೆ, ಈ ಕನ್ನಡ ಸಿನಿಮಾ ಮೊದಲು ಇದ್ದಿದ್ದು ಮದ್ರಾಸ್ನಲ್ಲೇ. ಯಾಕಂದರೆ ಕರ್ನಾಟಕದಲ್ಲಿ ಜನ ಸಿನಿಮಾ ನೋಡೋದು ಬಹಳ ಕಡಿಮೆ ಇತ್ತು. ಒಂದು ರೀತಿಯಲ್ಲಿ ಕನ್ನಡ ಜನರಿಗೆ ಈ ಸಿನಿಮಾ ಹುಚ್ಚು ಕಡಿಮೆನೇ ಆಗ್ತದೆ. ತೆಲುಗು ತಮಿಳು ಲೆಕ್ಕ ತಗೊಂಡ್ರೆ ಅವ್ರಿಗೆ ಒಂದು ರೀತಿ ಹುಚ್ಚು, ತೆಲುಗಿನವ್ರಿಗಾಗಲಿ ತಮಿಳಿನವ್ರಿಗಾಗಲಿ. ಅವ್ರು ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡೋ ಸ್ಥಿತಿ. ಆ ಒಂದು ಹುಚ್ಚಿನಿಂದ ಅಲ್ಲಿ ಸಿನಿಮಾಗಳು ವಿಪರೀತ ಅವ್ರದ್ದು ಓಡ್ತಾ ಇತ್ತು. ಧೈರ್ಯವಾಗಿ ಆ ನಿರ್ಮಾಪಕರು ದುಡ್ಡು ಹಾಕೋರು, ಅಲ್ಲಿ ನಟರಿಗೂ ವಿಶೇಷವಾಗಿ ದುಡ್ಡು ಬರೋದು, ಅದು ಬಹಳ ಮುಂದುವರೆದು ಬಿಟ್ಟಿತ್ತು. ನಂಜುಂಡಪ್ಪ ಸರ್, ಒಂದು ಈ ಯಾವ ಕಾಲದಲ್ಲಿ ಸರ್, ಯಾವ ವರ್ಷ ಹೆಚ್ಚು ಕಡಿಮೆ ನೀವು ಹೇಳ್ತಾ ಇರೋದು? ನಾನು ಹೇಳ್ತಾ ಇರೋದು ಹೆಚ್ಚು ಕಮ್ಮಿ 50ರಿಂದ 60ರವರೆಗೂ. 50ರಿಂದ ಹಿಂದೆ ಅಂದ್ರೆ ಕನ್ನಡ ಸಿನಿಮಾ ಏನು ಇಲ್ಲ ಅಂತಾನೆ ಅನ್ಕೊಬಹುದು. ಸತಿ ಸುಲೋಚನಾ ಅದು ಇದು ಮೊದಲ ಸಿನಿಮಾಗಳು ಬಂದು ವರ್ಷಕ್ಕೆ ಯಾವುದೋ 1-2 ಮಾಡೋ ಸ್ಥಿತಿಯಲ್ಲಿದ್ರು ಅಂತ ನಿರ್ಮಾಪ. ವರ್ಷ ಪೂರ್ತಿ 1 ಅಥವಾ 2 ಅಂದ್ರೆ ಹೆಚ್ಚು ಅಷ್ಟೇನೆ. ಆಮೇಲೆ ಈ ಕರ್ನಾಟಕದಲ್ಲಿ ಇದ್ದಿದ್ದ ಚಿತ್ರಮಂದಿರಗಳಲ್ಲೆಲ್ಲ ಯಾವ ಚಿತ್ರ? ಎಲ್ಲ ತಮಿಳು, ತೆಲುಗು, ಹಿಂದಿ. ಮುಖ್ಯವಾಗಿ ಹಿಂದಿ ಪ್ರಬಲ, ಅದು ಬಿಟ್ಟರೆ ತಮಿಳು, ತೆಲುಗು. ಮುಂಚೆ ಎಲ್ಲಾನು ಅದೇನೆ. ಕನ್ನಡಕ್ಕೆ ಮುಂಚೆನೇ ಈ ಚಿತ್ರಗಳು ಓಡ್ತಾ ಇತ್ತು. ಕನ್ನಡ ಸಿನಿಮಾ ಇದಕ್ಕೆ ಥಿಯೇಟರ್ಗೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಸಿನಿಮಾಗಳು ಇರ್ಲಿಲ್ಲ, ಮಾಡೋರು ಇರ್ಲಿಲ್ಲ. ಎಲ್ಲೋ ಅಪರೂಪಕ್ಕೆ ಒಂದೊಂದು ಮಾಡ್ತಾ ಇದ್ರಿಂದ. ಈ ಬೆಂಗಳೂರಿನಲ್ಲಿ ಒಂದು ಸುಮಾರು 50 ದಶಕದಲ್ಲಿ ಎಷ್ಟು ಚಿತ್ರಮಂದಿರ ಇರ್ಬೋದು ಸರ್ ಅಂದಾಜು? ಟೆಂಟ್ ಎಲ್ಲ ಸೇರಿಸಿ ಒಂದು 40ರಿಂದ 50 ಇರಬಹುದೇನೋ. ಅಷ್ಟೊಂದಿದ್ದ ಸರ್ ಬೆಂಗಳೂರಿನಲ್ಲಿ? ಅಂದ್ರೆ ಕರ್ನಾಟಕ ಪೂರ್ತಿ ಹಂಗಾದ್ರೆ ಒಂದು 100-150? ಕರ್ನಾಟಕ ಪೂರ್ತಿ ಹೆಚ್ಚುವರಿಯಾಗಿತ್ತು. ಉತ್ತರ ಕರ್ನಾಟಕದಲ್ಲಿ ನಾಟಕಗಳಿಗೆ ಹೆಚ್ಚು ಅವಕಾಶ. ಅಲ್ಲಿ ಸಿನಿಮಾಗಳಿಗಿನ್ನ ನಾಟಕಗಳಿಗೆ. ಅಲ್ಲಿ ನಾಟಕ ಸಂಸ್ಥೆಗಳು ವಿಪರೀತ ಇದ್ವು. ಕರ್ನಾಟಕದಲ್ಲಿ ದೊಡ್ಡ ಸಂಸ್ಥೆಗಳಿದ್ವು. ಗುಬ್ಬಿ ವೀರಣ್ಣ, ಸುಬ್ಬಯ್ಯ ನಾಯ್ಡು, ಅದಕ್ಕೆ ಮುಂದೆ ಇವರೆಲ್ಲ ವರದರಾಚಾರ್ಯ ಅವರೆಲ್ಲ ಇದ್ರು. ಆದ್ರೆ ಈ ಕಾಲದಲ್ಲಿ ಕಾಲಕ್ರಮೇಣ ಸಿನಿಮಾ ಹೆಚ್ಚು ಪ್ರಭಾವವಾಗ್ತಾ ಬಂತ. ಈ 50 ದಶಕದಲ್ಲಿ ಸರ್ 50ರಿಂದ 100 ಥಿಯೇಟರ್ ಅಂತ ಇಟ್ಕೊಂಡು ಒಂದು ಅಂದಾಜು ಸುಮ್ಮನೆ, ಅದರಲ್ಲಿ ಎಷ್ಟು ಕನ್ನಡ ಸಿನಿಮಾ ಮತ್ತೆ ಎಷ್ಟು ತಮಿಳು, ತೆಲುಗು, ಹಿಂದಿ ಬರ್ತಾ ಇತ್ತು? ಕನ್ನಡ ಸಿನಿಮಾ ನಾನು ಕೇಳಿದಂಗೆ ಹೊಸದಾಗಿ ಯಾವ್ದಾದ್ರು ಬಿಡುಗಡೆ ಆದ್ರೆ ಯಾವ್ದಾರ 1 ಅಥವಾ 2 ಬೆಂಗಳೂರಿನಲ್ಲಿ ಟಾಕೀಸ್ನಲ್ಲಿ ಬರೀ ಮಾರ್ನಿಂಗ್ ಶೋ ಮಾತ್ರ ಹೋಗೋದು ಅಷ್ಟೇ. ಮಿಕ್ಕಿದೆಲ್ಲಾನು ತಮಿಳು, ತೆಲುಗು ಅದು ಇದು. ಕನ್ನಡದವರೇ ತಮಿಳು, ತೆಲುಗು, ಹಿಂದಿ ನೋಡ್ತಾ ಇದ್ರೆ ನಮ್ಮವ್ರು ನೋಡ್ತಾ ಇದ್ದಿದ್ದೆ. ಹಿಂದಿ ಅರ್ಥ ಆಗ್ತಾ ಇರಲಿಲ್ಲ, ಹೆಂಗ್ ನೋಡೋದು? ಚೆನ್ನಾಗಿ ಅರ್ಥ ಆಗೋದು ನಮ್ಮಲ್ಲಿ. ಹೆಂಗೆ? ತೆಲುಗು ಅರ್ಥ ಆಗೋದು, ತಮಿಳು ಅರ್ಥ. ಸಿನಿಮಾಗಳು ನೋಡ್ತಾ ಇದ್ರು, ಸಿನಿಮಾ ನೋಡಿ ನೋಡ್ತಾ ಇದ್ರು. ಮುಖ್ಯವಾಗಿ ನಮ್ಮವರು ಕನ್ನಡಕ್ಕಿಂತ ಬೇರೆ ಭಾಷೆ ಚೆನ್ನಾಗಿ ಕಲಿತಾ ಇದ್ರು ಅವಾಗ್ಲೇನೆ. ಮೊದಲಿನಿಂದ ನಮ್ಮ ಜನರ ಬುದ್ಧಿನೇ ಹಾಗೆ. ಚೆನ್ನಾಗಿ ಅರ್ಥ ಮಾಡ್ಕೊಳೋರು, ಚೆನ್ನಾಗಿ ಪ್ರೋತ್ಸಾಹ ಕೊಡೋರು. ಆ ತಮಿಳು, ತೆಲುಗು, ಹಿಂದಿ ಸಿನಿಮಾಗಳಿಗೆ ಕನ್ನಡ ಸಿನಿಮಾನ ಹೋಲ್ಸಾಕ್ ಹೋಗೋರು. ಎಲ್ಲಿಂದ ಎಲ್ಲಿಗೆ ಅವಲ್ಲೇ ಹೋಲ್ಸಾಕ್ ಚಿತ್ರನೇ ಬರ್ತಾ ಇಲ್ಲ. ಯಾರಾದ್ರೂ ಕನ್ನಡ ಸಿನಿಮಾ ನೋಡೋದೆ ಏನೈತೆ ಅದ್ರಲ್ಲಿ ಒಂದು ಸೀನರಿನ, ಒಂದು ಹಾಡ, ಒಂದು ಬಾಕ್ಸಿಂಗ್ ಅದ ಇದೆ. ಕನ್ನಡ ಸಿನಿಮಾ ಎಲ್ಲಿತ್ತು ಆಗ? ಆ ಮಟ್ಟದಲ್ಲಿ ಇವ್ರು ಹೋಲಿಕೆ ಮಾಡೋರು. ಬರೀ ಮಾರ್ನಿಂಗ್ ಶೋ 1-2. ಇವಾಗ ಬೇಡ್ರ ಕಣ್ಣಪ್ಪ ಬಂದಾಗೂ ಅಷ್ಟೇನೆ. ಭಾರತ್ ಅನ್ನೋ ಒಂದು ಚಿತ್ರಮಂದಿರದಲ್ಲಿ ಮಾರ್ನಿಂಗ್ ಶೋ. ಆಮೇಲೆ ಮೆಜೆಸ್ಟಿಕ್ನಲ್ಲಿ ಸಾಗರಲ್ಲ ಎಲ್ಲೋ ಒಂದು ಮಾರ್ನಿಂಗ್ ಶೋ. ಚಿತ್ರದುರ್ಗದಲ್ಲಿ ಒಂದು ಸಿನಿಮಾ ಮಂದಿರ, ಮೈಸೂರಲ್ಲಿ ಒಂದು ಸಿನಿಮಾ ಮಂದಿರ, ತುಮಕೂರಲ್ಲಿ ಒಂದು ಸಿನಿಮಾ ಮಂದಿರ ಅಷ್ಟೇ. ಬೇಡ್ರ ಕಣ್ಣಪ್ಪ ಬಂದಾಗ ಅದು ಮುಂದೆ ಚೆನ್ನಾಗಿ ಪ್ರಖ್ಯಾತವಾಗಿ ರಾಷ್ಟ್ರ ಪ್ರಶಸ್ತಿಗಳೆಲ್ಲ ಬಂದು ಆ ಸಿನಿಮಾ ಜನರಿಗೆ ಇಷ್ಟ ಆದ್ಮೇಲೆ ಆಮೇಲೆ ಹಾಕೊಳ್ತಾ ಬಂದು. ಮುಖ್ಯವಾಗಿ ತಮಿಳು, ತೆಲುಗು ವಿಪರೀತ
ಕೊಡ್ತಾ ಇತ್ತು. ಅವ್ರಿಗೇನು ಅಂದ್ರೆ ಚೆನ್ನಾಗಿ ಇಲ್ಲಿ ಸಂಪಾದನೆ ಮಾಡೋರು. ಬರ್ತಾ ಅವರು ಹಳ್ಳಿಗಳನ್ನು ಅವರು ತಮ್ಮ ಒಳಗಾಕೋಣಕ್ಕೆ ಪ್ರಯತ್ನ ಮಾಡಿದ್ರು, ತೆಲುಗು ತಮಿಳು ಸಿನಿಮಾದವರು. ಅದನ್ನೇನ್ ಮಾಡೋದು, ಕನ್ನಡಕ್ಕೆ ಡಬ್ ಮಾಡಿಬಿಡೋದು, ಆ ರೀತಿ ಮಾಡಕ್ ಶುರು ಮಾಡಿದ್ರು. ಡಬ್ಬಿಂಗ್ ಇತ್ತ ಸರ್ ಆಗ? ಡಬ್ಬಿಂಗ್ ಮಾಡ್ತಾ ಇದ್ರು ಒಂದೊಂದು ಅಲ್ಲಲ್ಲಿ ಹೆಸರುವಾಸಿ ಆಗಿತ್ತು. ಒಂದು ಬಹಳ ಪ್ರಚಾರ ತಗೊಂಡಿತ್ತು ಆಗಿನ ಕಾಲದ್ದು ಮಾಯಾ ಬೇಕಾರ ಅಂತ ತೆಲುಗು ಸಿನಿಮಾ. ನೋಡಿದೀನಿ ಸರ್. ಅದು ಬಂದಾಗ ಈ ನಗರಗಳಲ್ಲಿ ವಿಪರೀತ ದುಡ್ಡು ಮಾಡ್ತು. ಹಳ್ಳಿಗಳಲ್ಲೆಲ್ಲ ದುಡ್ಡು ಮಾಡ್ಬೇಕು ಅಂತ ಅದನ್ನ ಕನ್ನಡದಲ್ಲಿ ಅವತರಣಿಕೆ ಮಾಡ್ತಿದ್ವಿ ಅಂತ ಪ್ರಚಾರ ಮಾಡಿದ್ರು. ಆವಾಗ ಕನ್ನಡ ಸಿನಿಮಾ ರಂಗಕ್ಕೆ ಸ್ವಲ್ಪ ಏಟ್ ಬಿದ್ದಂಗಾಯ್ತು. ಆ ಸಿನಿಮಾನು ಬಂದ್ಬಿಟ್ರೆ ನಮ್ಮ ಸಿನಿಮಾ ನೋಡೋರು ಪ್ರಾಬ್ಲಮ್ ಅಂತ ಆ ಒಂದು ಎಚ್ಚರಿಕೆ ಮೂಡಿದಾಗ ಆವಾಗ ಅದನ್ನ ಸರಿಯಾಗಿ ಗಮನಿಸಿ ಅದಕ್ಕೆ ಸರಿಯಾದ ಒಂದು ನಾಯಕತ್ವ ಕೊಟ್ಟವರು ಅನಾ ಕೃಷ್ಣರಾಯರು. ಅವರು ಮುಂದೆ ಬಂದು ಇದು ಬಿಟ್ರೆ 50ನೇ ದಶಕ 60ರಲ್ಲಿ ಇಲ್ಲ 55ರಲ್ಲಿ ಇರಬಹುದೇನೋ, ಬಿಟ್ರೆ ಇದು ಮುಗೀತು, ಕನ್ನಡ ಸಿನಿಮಾನೇ ಉಳಿಯಲ್ಲ ಮುಂದಕ್ಕೆ ಅಂತೇಳಿ ಎಲ್ಲರನ್ನು ಒಗ್ಗೂಡಿಸಿ ಕನ್ನಡ ಸಿನಿಮಾಕ್ಕೊಂದು ಚಳವಳಿ ರೂಪ ಕೊಟ್ಟು ಒಂದು ಭಾಷಣ ಮಾಡ್ತಾರೆ. ನಗರದ ಪೇಟೆಯಲ್ಲಿ ನಗರದ ದೇವಸ್ಥಾನ, ಗೋವಿಂದ ಸ್ವಾಮಿ ದೇವಸ್ಥಾನ, ಅದ್ರ ಮುಂದೆ ಭಾಷಣ ಮಾಡ್ತಾರೆ. ಹೇಳ್ತಾರೆ ನೋಡಿ, ಎದುರುಗಡೆ ಒಂದು ಟಾಕೀಸ್ ಇದೆ ಶಾರದಾ ಅಂದ್ಬಿಟ್ಟು, ಅಲ್ಲಿ ಒಂದು ಸಿನಿಮಾ, ಕನ್ನಡ ಸಿನಿಮಾ ಹಬ್ಬಕ್ಕ ಅಂತ ಹಾಕಿದ್ರು. ಕನ್ನಡ ಸಿನಿಮಾ ಹಬ್ಬಕ್ಕ ಅಂದ್ರೆ ಕತೆ ಗೊತ್ತಿಲ್ಲ ಸರಿಯಾಗಿ. ಆ ಸಿನಿಮಾಗೆ ಬರೀ ಇಬ್ರಿದ್ರು ಪ್ರೇಕ್ಷಕರು, ಬರೀ ಇಬ್ರು. ಕನ್ನಡ ಸಿನಿಮಾ ಅವ್ರೇನ್ ಮಾಡ್ತಾರೆ, ಶಾರದಾ ಟಾಕೀಸ್ನವರು ಆ ಇಬ್ಬರಿಗೆ ಸಿನಿಮಾ ಓಡಿಸೋ ಕರೆಂಟ್ ದುಡ್ಡು ಬರಲ್ಲ ಅಂತ ಅವ್ರಿಗೆ ದುಡ್ಡು ವಾಪಸ್ ಕೊಟ್ಟು ಕಳ್ಸಿದ್ರು. ಮಧ್ಯಾಹ್ನ ಮೇಲೆ ತಮಿಳು ತೆಲುಗು ಸಿನಿಮಾ ಓಡ್ತು ಅಂತ ಪರಿಸ್ಥಿತಿ ಇತ್ತು. ಹಂಗ ಹೇಳಿದಾಗ ಅಣ್ಣ ಅವರು ಅಲ್ಲನ್ನ ಕರ್ಸಿರ್ತಾರೆ, ರಾಜ್ಕುಮಾರ್ ಅವ್ರನ್ನ ಕರ್ಸ್ತಾರೆ, ಅವರು ಮಾತಾಡ್ತಾರೆ. ಅದಾದ್ಮೇಲೆ ಬರೋಣ, ಈ ತರ ಪರಿಸ್ಥಿತಿ ನಮ್ಗೆ ಅಂತ ಪರಿಸ್ಥಿತಿ ಆವಾಗಿತ್ತು. ಜಾಸ್ತಿ ಅಂದ್ರೆ ಮಾರ್ನಿಂಗ್ ಶೋ ಅದು ಇದು. ಕೊನೆಗೆ ಅಣ್ಣ ಅವ್ರ ಸಿನಿಮಾ ಬೇಡ್ರ ಕಣ್ಣಪ್ಪ ಸ್ವಲ್ಪ ಹೆಸರುವಾಸಿ ಆದ್ಮೇಲೆ ಅದು ಮ್ಯಾಟ್ನಿ ಗಿಟ್ನಿ ಅಥವಾ ಒಂದು ಫಸ್ಟ್ ಶೋ ಅಥವಾ ಒಂದು ಸೆಕೆಂಡ್ ಶೋ ನೋಡುವಂತ ಸ್ಥಿತಿಗೆ ಬಂತು. ಅದಾದ್ಮೇಲೆ ಎರಡನೇ ಸಿನಿಮಾ ಸೋದರಿ, ಅದು ಸ್ವಲ್ಪ ಹೆಸರಾಯ್ತು. ಅಂದ್ರೆ ನಮಗೆ ಇದರಿಂದ ಅರ್ಥ ಏನಾಗುತ್ತೆ ಸರ್, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದು ನಮಗೆ ಯಾವಾಗ ಏಕೀಕರಣ ಆಯ್ತು ಕರ್ನಾಟಕಕ್ಕೆ, ಅಲ್ಲಿಂದನೂ ಕನ್ನಡದ ಸ್ಥಿತಿ ತುಂಬಾ ಚಿಂತಾಜನಕ ಸ್ಥಿತಿನೇನೆ, ಬಹಳ ಚಿಂತಾಜನಕ ಸ್ಥಿತಿ. ಯಾವಾಗ್ಲಿಂದ ಕಂಪೇರ್ ಮಾಡಿ ಈಗಲೇ ಪರವಾಗಿಲ್ಲ ಅಂತ ಅನ್ಸುತ್ತೆ. ಎಷ್ಟೋ ಪರವಾಗಿಲ್ಲ, ಕನ್ನಡ ಇದೆ, ಉಳ್ಕೊಂಡಿದೆ. ಆಗಿನ ಕಾಲದಲ್ಲಿ ಅವ್ರ ರೀತಿ ಛಲ ಹಿಡಿದು ಮುಂದುವರಿಸಲಿಲ್ಲ ಅಂದ್ರೆ ಇವತ್ತು ಕನ್ನಡ ಸಿನಿಮಾ ಇರ್ತಾನೆ ಇರ್ಲಿಲ್ಲ ಸರ್. ಇವಾಗ ಒಂದು ಶಾರ್ಟ್ ಆಗಿ ಸರ್, ಅಲ್ಲಿಂದ ಇಲ್ಲಿ ತನಕ 50ರಿಂದ 50-60 ವರ್ಷ ಆಗೋಯ್ತು, 70 ವರ್ಷ ಆಗೋಯ್ತು. 70 ವರ್ಷದಲ್ಲಿ ಒಂದೇ ಉತ್ತರ ಅಂದ್ರೆ ಯಾರಿಂದ ಸರ್ ಈ ಬೆಳವಣಿಗೆ ಆಗಿದ್ದು, ಯಾರಿಂದ ಇದು ಬೆಳವಣಿಗೆ ಆಗಿದ್ದು? ಇದು ಸಾಹಿತಿಗಳಿಂದ ಬೆಳವಣಿಗೆ ಆಗಿದ್ದ, ಹೋರಾಟಗಾರರಿಂದ ಆಗಿದ್ದ, ಪೊಲಿಟಿಷಿಯನ್ಸ್ ಇಂದ ಆಗಿದ್ದ, ಜನಸಾಮಾನ್ಯರಿಂದ ಆಗಿದ್ದ, ಯಾರಿಂದ ಇದು ಹೆಚ್ಚು ಈ ಕನ್ನಡ ಸಾರ್ವಭೌಮತ್ವ ಬಂದಿದೆಯಲ್ಲ ಇವಾಗ, ಈ ಬದಲಾವಣೆ ಕಾರಣ ಮುಖ್ಯವಾಗಿ ಯಾರ್ಯಾರು ಅನ್ಸುತ್ತೆ ನಿಮ್ಗೆ? ಮುಖ್ಯವಾದ ಕಾರಣ ನಮ್ಮ ಅನಾ ಕೃಷ್ಣರಾಯರು. ಶಿವನಲ್ಲಿ ಮೊದಲು ಅವ್ರ ಪರಿಸ್ಥಿತಿನ ಗಮನಿಸ್ಕೊಂಡು, ಕನ್ನಡ ಚಳವಳಿ ಮೊದಲಾಗಿದ್ದೆ ಈ ಸಂಗೀತ ಕಚೇರಿಗಳಿಂದ. ರಾಮನವಮಿ ಸಂಗೀತ ಕಚೇರಿ ಇದ್ರಲ್ಲಿ ನಡೀತಿದೆ ಕೋಟೆ ಹೈಸ್ಕೂಲಲ್ಲಿ. ಅಲ್ಲಿ ಎಲ್ಲಾ ತಮಿಳು ತೆಲುಗು ಹಾಡುಗಳು ಆಡ್ತಾ ಇದ್ದಾಗ ಸಭೆಯಲ್ಲಿ ನಿಂತು ಅವ್ರ ಅಣ್ಣನೇ ಅದನ್ನ ಆರ್ಗನೈಸ್ ಮಾಡ್ತಾ ಇದ್ದಿದ್ದು. ನಿಂತು MS ಸುಬ್ಬಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡ್ತಾರೆ, ಕನ್ನಡದಲ್ಲಿ ಹಾಡು ಹೇಳ್ರಿ, ಕನ್ನಡದಲ್ಲಿ ಇವ್ದಿಲ್ವಾ, ಪುರಂದರದಾಸರದಿಲ್ವಾ, ಕನಕದಾಸರದಿಲ್ವಾ ಅಂತ ಚಳವಳಿ ಅಲ್ಲಿ ಮೊದಲಾದಾಗ ಬೆಂಗಳೂರು ಕೋಟೆ ಹೈಸ್ಕೂಲಲ್ಲಿ ನಡೀತಿದೆ ಪ್ರತಿ ವರ್ಷ. ಆವಾಗ ಪೇಪರ್ನವರು ಅವ್ರ ಮೇಲೆ ಬಹಳ ಇದ್ ಮಾಡ್ತಾರೆ. ಮದ್ರಾಸಲ್ಲಿ ಹಿಂದೂ ಪತ್ರಿಕೆಯವರೆಲ್ಲ ಏನಿದು, ಇದೇನು ಭಾರತನ, ಇದು ಒಕ್ಕೂಟನ, ಹಿಂಗೆಲ್ಲ ಹೊಡೆದು ಅವ್ರ ಮೇಲೆ ಬಹಳ ಇದ್ ಮಾಡ್ತಾರೆ. ಅಂದ್ರೆ ಎಲ್ರಿಗೂ ಉತ್ತರ ಕೊಡೋಷ್ಟು ಶಕ್ತಿ ಅವ್ರಿಗೆ. ಅನಾ ಕೃಷ್ಣರಾಯರು ಸರ್, ಒಂದು ವಿಶೇಷತೆ ಏನಂದ್ರೆ ಇವತ್ತು ಅನಾ ಕೃಷ್ಣರಾಯರ ಜನ್ಮದಿನ. ಇದು ನಾವು ಗೊತ್ತಿಲ್ಲದಿರೋ ಆ ವಿಚಾರ ಮಾತಾಡ್ತಾ ಇದೀವಿ. ಆ ವಿಚಾರ ಇವತ್ತು ವಿಶೇಷ ಶೂಟಿಂಗ್ ಸ್ಟಾರ್ಟ್ ಮಾಡೋದು ನಮ್ಮ ಅದೃಷ್ಟ. ಅವ್ರ ಶಕ್ತಿನ ಮಾತ್ರ ನಾವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ದಿನಕ್ಕೊಂದು ಕಾದಂಬರಿ, ಕಾದಂಬರಿ ಸಾರ್ವಭೌಮ ಅಂತ ಅವ್ರು ಕಾದಂಬರಿ ಸಾರ್ವಭೌಮ. ಅವರು ಬರೀತಾ ಇದ್ದಿದ್ದು ದುಡ್ಡುಗೋಸ್ಕರ ಅಲ್ಲ, ಕನ್ನಡವನ್ನ ಬೆಳೆಸಬೇಕು. ವಿಜಯನಗರದ ವಿಷಯ ಪೂರ್ತಿ ಇದಾಗಿದ್ದಕ್ಕೋಸ್ಕರ 17 ಪುಸ್ತಕಗಳನ್ನು ಬರೆದ್ರು ನಿರಂತರವಾಗಿ. ಪೂರ್ತಿ ಎಲ್ಲರ ಇತಿಹಾಸ ಇದೆ ಅದರಲ್ಲಿ. 3 ವಂಶಗಳು, ಸಾಳ್ವ, ತುಳುವ, ಅದು ಇದು ಎಲ್ಲರದು ಇತಿಹಾಸ. ಕನ್ನಡದ ಚರಿತ್ರೆಯನ್ನ, ಕರ್ನಾಟಕನ ಜಾಸ್ತಿ ಅವರು ಆರಾಧನೆ ಮಾಡಿದ್ರು. ಅದಕ್ಕೋಸ್ಕರ ತಮ್ಮ ಜೀವನ ಇಟ್ಟರು. ಅವರು ಹಾಕಿಕೊಟ್ಟ ದಾರಿಯಲ್ಲಿ ಅಣ್ಣ ಅವರು ಮಿಕ್ಕಿದ ಎಲ್ಲ ನಟರು ನಡೆದ್ರು. ಜನರಿಗೆ ಏನಂತ ಅಭಿಮಾನ ಆಗಿರಲಿಲ್ಲ, ಭಾಳ ಕಡಿಮೆನೇ ಅಭಿಮಾನ ಆಗಿತ್ತು. ಇವರು ಬೆಳೆಸ್ತಾ ಬಂದರು ಮತ್ತು ಅದಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು